ರಾಜಾಜಿನಗರದ ಮತ್ತೊಂದು ಹೋಟೆಲ್ನಲ್ಲಿ ಅದೇ ರೀತಿಯಾಗಿ ಆಹಾರಗಳಿಗೆ ಬಣ್ಣವನ್ನ ಕೆಮಿಕಲ್ ಯುಕ್ತ ಬಣ್ಣಗಳನ್ನು ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಬರುತ್ತೆ. ನಾವು ಕೂಡ ಅದನ್ನ ಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ಖಂಡಿತ ಅದು ಕಲರ್ ಕಬಾಬ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದು. ಅಂದ್ರೆ ಆಹಾರ ಪ್ರಿಯರಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಡೇಂಜರ್ ಅಂದ್ರೆ ಇಂಥ ಹೋಟೆಲ್ಗಳು ನಿಮಗೆ ನೇರವಾಗಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡ್ತಾ ಇರಬಹುದು, ರಾಜಾಜಿನಗರದ 6th ಬ್ಲಾಕ್ ಅಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನ ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬ್ಗಳಿದಾವೆ ಅಂತಂದ್ರೆ, ಗ್ರೀನ್ ಕಲರ್ ಕಬಾಬ್ಗಳು, ಮತ್ತೆ ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂತಹ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಇಷ್ಟು ಗ್ರೀನ್ ಬರಲಿಕ್ಕೆ ಕಾರಣವೇನು ಅನ್ನುವಂಥದ್ದು ಕೂಡ ಆಹಾರ ಇಲಾಖೆಯವರಿಗೆ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಎಷ್ಟರ ಮಟ್ಟಿಗೆ ಕಬಾಬ್ನಲ್ಲಿ ಎಷ್ಟರ ಮಟ್ಟಿಗೆ ಗ್ರೀನ್ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಇಂಥ ಆಹಾರವನ್ನ ಸೇವನೆ ಮಾಡೋದು ಅದು ಎಷ್ಟರ ಮಟ್ಟಿಗೆ ಉತ್ತಮ ಅನ್ನೋದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಈಗ ಆಹಾರ ಇಲಾಖೆಯವರು ಈಗಾಗಲೇ ಕೂಡ ಇಲ್ಲಿರುವಂತಹ ಆಹಾರವನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಎಷ್ಟು ಬೇಕು ಅಂದರೆ ಆ ಒಂದು ಪರೀಕ್ಷೆಗೆ ಎಷ್ಟು ಕಿಲೋ ಮಾಂಸ ಬೇಕಾಗಿರುತ್ತೆ, ಆ ಆಹಾರ ಪದಾರ್ಥ ಬೇಕಾಗಿರುತ್ತೆ, ಅಷ್ಟನ್ನು ಕೂಡ ಅವರು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು, ಕಂಪ್ಲೀಟ್ ಗ್ರೀನ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ಇದು ಒಂದು ಹೋಟೆಲ್ ಅಲ್ಲಿ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಏನಿದೆ, ಸಂರಕ್ಷಣಾ ಮತ್ತು ಗುಣಮಟ್ಟ ಇಲಾಖೆ ಏನಿದೆ, ಈಗಾಗಲೇ ಕೂಡ ಪ್ರತಿಯೊಂದು ರಿಪೋರ್ಟ್ ಅನ್ನು ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಇಂಥ ಕಬಾಬ್ಗಳನ್ನ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಂಥ ಕಬಾಬ್ಗಳನ್ನ ಯಾರು ತಿಂತಾರೆ ಸ್ವಾಮಿ? ಇದು ತಿನ್ನುವಂತ ಕಬಾಬ ಇದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಕೆಮಿಕಲ್ಸ್ ಇದೆ ಅಂತ ನೀವಾದ್ರೂ ನೋಡಿ. ಇಷ್ಟೊಂದು ಕಲರ್ ಏನಕ್ಕೆ ಹಾಕಬೇಕು? ನ್ಯಾಚುರಲ್ ಆಗಿರುವಂತಹ ಆಹಾರವನ್ನ ಜನರಿಗೆ ಕೊಡಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಟ್ರಾಕ್ಟ್ ಅಂದ್ರೆ ಏನು, ಈ ಒಂದು ಅಟ್ರಾಕ್ಟ್ ಮಾಡುವಂತ ಒಂದು ಉದ್ದೇಶ ಅಂದ್ರೆ ಆಹಾರ ಪ್ರಿಯರನ್ನ ಒಂದು ಅಟ್ರಾಕ್ಷನ್ ಮಾಡುವಂತ ಒಂದು ಇವರನ್ನೇ ಒಂದು ಉದ್ದೇಶದಿಂದ ಕಲರ್ ಕಬಾಬ್ಗಳ ಹಾವಳಿಯನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇದು ಈ ಎರಡು ಕಬಾಬ್ಗಳನ್ನ ನೋಡಿ, ಒಂದು ಫುಲ್ ರೆಡ್ ಆಗಿದೆ, ಇನ್ನೊಂದು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಇದೆ. ಇಂಥ ಒಂದು ಕಬಾಬ್ಗಳನ್ನ ಇಲ್ಲಿನ ಜನರು ಏನು ಆಹಾರ ಪ್ರಿಯರು ಏನಿದ್ದಾರೆ ಇಂಥ ಹೋಟೆಲ್ಗಳಲ್ಲಿ ಸೇವನೆ ಮಾಡಿದ್ರೆ ಅವರ ಆಹಾರದ ಸುರಕ್ಷತೆ ಎಷ್ಟರ ಮಟ್ಟಿಗೆ ಆಗಿರುತ್ತೆ? ಇಂಥ ಒಂದು ಕಬಾಬ್ಗಳನ್ನ ತಿನ್ನೋದ್ರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಬರುತ್ತೆ ಅಂತಂದ್ರೆ ಆಹಾರದ ಅವರ ಹೆಲ್ತ್ ಅಲ್ಲಿ ಕೂಡ ರಕ್ತಹೀನತೆ ಉಂಟಾಗುತ್ತೆ, ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಲುಕೇಮಿಯಾ ಅನ್ನುವಂತಹ ಮೂಳೆಗೆ ಸಂಬಂಧಪಟ್ಟಂತಾಗಿರಬಹುದು, ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಜನರಿಗೆ ಅಂದ್ರೆ ಯಾಮಾರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಪ್ರಿಯರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಮಾಡ್ತಾ ಇಲ್ಲ, ಸುಮಾರು ಹೋಟೆಲ್ ಮಾಲೀಕರು ಕೂಡ ಆಹಾರದಲ್ಲಿ ಕಲಬೆರಕೆ ಅಂಶವನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ, ಕೆಮಿಕಲ್ಸ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಗ್ರೀನ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳನ್ನ ಏನಕ್ಕೆ ಮಾರಾಟ ಮಾಡಬೇಕು? ಜನರಿಗೆ ಏನಿದು? ಜನರಿಗಿಂತ ಆಹಾರವನ್ನು ತಿಂದರೆ ಅವರು ಬದುಕಲಿಕ್ಕೆ ಆಗುತ್ತಾ? ಈ ಪ್ರತಿಯೊಂದು ಇಂಥ ಹೋಟೆಲ್ಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ಇದು ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ನಾನ್ ವೆಜ್ ನ ಪ್ರತಿಯೊಂದು ಹೋಟೆಲ್ಗಳಲ್ಲಿ, ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮಾತ್ರ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಆದ್ರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ಗಳ ಹಾವಳಿ ಎಬ್ಸಿದ್ದಾರೆ ಅಂತಾನೆ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಕಲರ್ಗಳು ಇದಾವೆ ನೋಡಿ. ಒಂದು ಕಬಾಬಿನ ಅಂಶದಲ್ಲಿ ಇಷ್ಟೊಂದು ಕಲರ್ಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಅಂದ್ರೆ ಒಂದು ಗ್ರೀನ್ ಕಲರ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ಈ ರೀತಿಯಾದಂಥದ್ದು ಆಹಾರದಲ್ಲಿ ಇವರು ಕೆಮಿಕಲ್ ಯುಕ್ತ ಆಹಾರವನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನ ರಿಪಬ್ಲಿಕ್ ಕನ್ನಡ ನೇರವಾಗಿ ಭೇಟಿ ಕೊಟ್ಟು ಇದನ್ನ ರೈಡ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಇಲ್ಲಿರುವಂತ ಕಲರ್ ಕಬಾಬ್ಗಳನ್ನ ಕಂಡುಹಿಡಿಯುವಂತ ಒಂದು ಕೆಲಸವನ್ನು ಮಾಡಿತ್ತು. ಅದಕ್ಕೆ ಸರಿಯಾಗಿ ಆರೋಗ್ಯ ಇಲಾಖೆ, ಸಂರಕ್ಷಣಾ ಇಲಾಖೆ ಏನಿದೆ ಅವರು ಕೂಡ ನೇರವಾಗಿ ದಾಳಿಯನ್ನ ಹೋಟೆಲ್ಗಳ ಮೇಲೆ ರಿಪಬ್ಲಿಕ್ ಕನ್ನಡದ ಜೊತೆ ದಾಳಿಯನ್ನ ಮಾಡುವುದರ ಮೂಲಕ ರೈಡ್ ಅನ್ನ ಮಾಡ್ತಾ ಇದ್ದಾರೆ, ಮತ್ತೆ ಸ್ಯಾಂಪಲ್ ಅನ್ನ ತೆಗೆದುಕೊಂಡು FSL ವರದಿಗೆ ಕಳಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಾಜಿನಗರದ ಮತ್ತೊಂದು ಹೋಟೆಲ್ನಲ್ಲಿ ಅದೇ ರೀತಿಯಾಗಿ ಆಹಾರಗಳಿಗೆ ಬಣ್ಣವನ್ನ ಕೆಮಿಕಲ್ ಯುಕ್ತ ಬಣ್ಣಗಳನ್ನ ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಬರುತ್ತೆ. ನಾವು ಕೂಡ ಅದನ್ನ ಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ಖಂಡಿತ ಅದು ಕಲರ್ ಕಬಾಬ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದು. ಅಂದ್ರೆ ಆಹಾರ ಪ್ರಿಯರಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಡೇಂಜರ್ ಅಂದ್ರೆ ಇಂಥ ಹೋಟೆಲ್ಗಳು ನಿಮಗೆ ನೇರವಾಗಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡ್ತಾ ಇರಬಹುದು, ರಾಜಾಜಿನಗರದ 6th ಬ್ಲಾಕ್ ಅಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು
ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ಆಹಾರದ ಗುಣಮಟ್ಟವನ್ನ ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬುಗಳಿದಾವೆ ಅಂತಂದ್ರೆ ಗ್ರೀನ್ ಕಲರ್ ಕಬಾಬ್ಗಳು, ಮತ್ತೆ ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂತಹ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಇಷ್ಟು ಗ್ರೀನ್ ಬರಲಿಕ್ಕೆ ಕಾರಣವೇನು ಅನ್ನುವಂಥದ್ದು ಕೂಡ ಆಹಾರ ಇಲಾಖೆಯವರಿಗೆ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಎಷ್ಟರ ಮಟ್ಟಿಗೆ ಕಬಾಬ್ನಲ್ಲಿ ಎಷ್ಟರ ಮಟ್ಟಿಗೆ ಗ್ರೀನ್ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಇಂಥ ಆಹಾರವನ್ನ ಸೇವನೆ ಮಾಡೋದು ಅದು ಎಷ್ಟರ ಮಟ್ಟಿಗೆ ಉತ್ತಮ ಅನ್ನೋದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಈಗ ಆಹಾರ ಇಲಾಖೆಯವರು ಈಗಾಗಲೇ ಕೂಡ ಇಲ್ಲಿರುವಂತಹ ಆಹಾರವನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಎಷ್ಟು ಬೇಕು ಅಂದರೆ ಆ ಒಂದು ಪರೀಕ್ಷೆಗೆ ಎಷ್ಟು ಕಿಲೋ ಮಾಂಸ ಬೇಕಾಗಿರುತ್ತೆ, ಆ ಆಹಾರ ಪದಾರ್ಥ ಬೇಕಾಗಿರುತ್ತೆ ಅಷ್ಟನ್ನು ಕೂಡ ಅವರು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು, ಕಂಪ್ಲೀಟ್ ಗ್ರೀನ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ಇದು ಒಂದು ಹೋಟೆಲಲ್ಲಿ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಏನಿದೆ, ಸಂರಕ್ಷಣಾ ಮತ್ತು ಗುಣಮಟ್ಟ ಇಲಾಖೆ ಏನಿದೆ, ಈಗಾಗಲೇ ಕೂಡ ಪ್ರತಿಯೊಂದು ರಿಪೋರ್ಟ್ ಅನ್ನು ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಇಂಥ ಕಬಾಬ್ಗಳನ್ನ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಂಥ ಕಬಾಬ್ಗಳನ್ನ ಯಾರು ತಿಂತಾರೆ ಸ್ವಾಮಿ? ಇದು ತಿನ್ನುವಂತ ಕಬಾಬ ಇದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಕೆಮಿಕಲ್ಸ್ ಇದೆ ಅಂತ ನೀವಾದ್ರೂ ನೋಡಿ. ಇಷ್ಟೊಂದು ಕಲರ್ ಏನಕ್ಕೆ ಹಾಕಬೇಕು? ನ್ಯಾಚುರಲ್ ಆಗಿರುವಂತ ಆಹಾರವನ್ನ ಜನರಿಗೆ ಕೊಡಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಂದ್ರೆ ಏನು ಈ ಒಂದು ಅಟ್ರಾಕ್ಟ್ ಮಾಡುವಂತ ಒಂದು ಉದ್ದೇಶ ಅಂದ್ರೆ ಆಹಾರ ಪ್ರಿಯರನ್ನ ಒಂದು ಅಟ್ರಾಕ್ಷನ್ ಮಾಡುವಂತ ಒಂದು ಇವರನ್ನೇ ಒಂದು ಉದ್ದೇಶದಿಂದ ಕಲರ್ ಕಬಾಬ್ಗಳ ಹಾವಳಿಯನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ಎರಡು ಕಬಾಬ್ಗಳನ್ನ ನೋಡಿ, ಒಂದು ಫುಲ್ ರೆಡ್ ಆಗಿದೆ, ಇನ್ನೊಂದು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಇದೆ. ಇಂಥ ಒಂದು ಕಬಾಬ್ಗಳನ್ನ ಇಲ್ಲಿನ ಜನರು ಏನು ಆಹಾರ ಪ್ರಿಯರು ಏನಿದ್ದಾರೆ ಇಂಥ ಹೋಟೆಲ್ಗಳಲ್ಲಿ ಸೇವನೆ ಮಾಡಿದ್ರೆ ಅವರ ಆಹಾರದ ಸುರಕ್ಷತೆ ಎಷ್ಟರ ಮಟ್ಟಿಗೆ ಆಗಿರುತ್ತೆ? ಇಂಥ ಒಂದು ಕಬಾಬ್ಗಳನ್ನ ತಿನ್ನೋದ್ರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಬರುತ್ತೆ ಅಂತಂದ್ರೆ ಆಹಾರದ ಅವರ ಹೆಲ್ತ್ ಅಲ್ಲಿ ಕೂಡ ರಕ್ತಹೀನತೆ ಉಂಟಾಗುತ್ತೆ, ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಲುಕೇಮಿಯಾ ಅನ್ನುವಂತಹ ಮೂಳೆಗೆ ಸಂಬಂಧಪಟ್ಟಂತಾಗಿರಬಹುದು, ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಜನರಿಗೆ ಅಂದ್ರೆ ಯಾಮಾರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಪ್ರಿಯರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಮಾಡ್ತಾ ಇಲ್ಲ, ಸುಮಾರು ಹೋಟೆಲ್ ಮಾಲೀಕರು ಕೂಡ ಆಹಾರದಲ್ಲಿ ಕಲಬೆರಕೆ ಅಂಶವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ, ಕೆಮಿಕಲ್ಸ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಗ್ರೀನ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳನ್ನ ಏನಕ್ಕೆ ಮಾರಾಟ ಮಾಡಬೇಕು? ಜನರಿಗೆ ಏನಿದು? ಜನರಿಗಿಂತ ಆಹಾರವನ್ನು ತಿಂದರೆ ಅವರು ಬದುಕಲಿಕ್ಕೆ ಆಗುತ್ತಾ? ಈ ಪ್ರತಿಯೊಂದು ಇಂಥ ಹೋಟೆಲ್ಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ಇದು ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ನಾನ್ ವೆಜ್ ನ ಪ್ರತಿಯೊಂದು ಹೋಟೆಲ್ಗಳಲ್ಲಿ, ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮಾತ್ರ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಆದ್ರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ಗಳ ಹಾವಳಿ ಎಬ್ಸಿದ್ದಾರೆ ಅಂತಾನೆ ನೋಡಬಹುದು. ನೀವು ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಕಲರ್ಗಳು ಇದಾವೆ ನೋಡಿ. ಒಂದು ಕಬಾಬಿನ ಅಂಶದಲ್ಲಿ ಇಷ್ಟೊಂದು ಕಲರ್ಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಅಂದ್ರೆ ಒಂದು ಗ್ರೀನ್ ಕಲರ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳ ಹಾವಳಿ ಅಂತಾನೆ ಹೇಳ್ಬೋದು. ಈ ರೀತಿಯಾದಂಥದ್ದು ಆಹಾರದಲ್ಲಿ ಇವರು ಕೆಮಿಕಲ್ ಯುಕ್ತ ಆಹಾರವನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನ ರಿಪಬ್ಲಿಕ್ ಕನ್ನಡ ನೇರವಾಗಿ ಭೇಟಿ ಕೊಟ್ಟು ಇದನ್ನ ರೈಡ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಇಲ್ಲಿರುವಂತ ಕಲರ್ ಕಬಾಬ್ಗಳನ್ನ ಕಂಡುಹಿಡಿಯುವಂತ ಒಂದು ಕೆಲಸವನ್ನು ಮಾಡಿತ್ತು. ಅದಕ್ಕೆ ಸರಿಯಾಗಿ ಆರೋಗ್ಯ ಇಲಾಖೆ, ಸಂರಕ್ಷಣಾ ಇಲಾಖೆ ಏನಿದೆ ಅವರು ಕೂಡ ನೇರವಾಗಿ ದಾಳಿಯನ್ನ ಹೋಟೆಲ್ಗಳ ಮೇಲೆ ರಿಪಬ್ಲಿಕ್ ಕನ್ನಡದ ಜೊತೆ ದಾಳಿಯನ್ನ ಮಾಡುವುದರ ಮೂಲಕ ರೈಡ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೆ ಸ್ಯಾಂಪಲ್ ಅನ್ನ ತೆಗೆದುಕೊಂಡು FSL ವರದಿಗೆ ಕಳಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.